ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಂದು ವಿಡಿಯೋ ಹೈವೇನಲ್ಲಿ ನಮ್ಮ ಸ್ಟೂಡೆಂಟ್ ಜೊತೆ. ಇವತ್ತು ನನ್ನ ಸ್ಟೂಡೆಂಟ್ದು 3ನೇ ಕ್ಲಾಸು. ಅವ್ರಿಗೆ ಹೈವೇನಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಹೈವೇನಲ್ಲಿ ಹೆಂಗೆ ಟ್ರಾವೆಲ್ ಮಾಡೋದು ಅಂತ ಸಿಗ್ನಲ್ಲಿಗೆ ಡ್ರೈವ್ ಮಾಡಿದ್ದೀರಾ ನೀವು? ಹೈವೇನಲ್ಲಿ ಯಾವ ರೀತಿ ಟ್ರಾವೆಲ್ ಮಾಡೋದು? ಈಗ ನಾವು ಯಾವ್ದಾದ್ರು ಹೈವೇನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ 3 ಲೈನ್ ಇರುತ್ತೆ, ಸರಿನಾ? ಈ 3 ಲೈನಲ್ಲಿ ನಾವು ಯಾವ ಟ್ರ್ಯಾಕಲ್ಲಿ ಯಾವಾಗಲೂ ಹೋಗಬೇಕು ಅಂತಂದರೆ ಸೆಂಟರ್ ಮಧ್ಯದ ಏನು ಟ್ರ್ಯಾಕ್ ಇದೆ ಆ ಟ್ರ್ಯಾಕಲ್ಲಿ ಹೋಗಬೇಕು. ಈ ಕಡೆ ಹೆವಿ ವೆಹಿಕಲ್ಗಳು ಮಾತ್ರ ಹೋಗಬೇಕು. ಸದ್ಯಕ್ಕೆ ಇಲ್ಲಿ 2 ವೀಲರ್ ಲೈನ್ ಇಲ್ಲ, ಆದರೂ 2 ವೀಲರಲ್ಲಿ ಹೋಗ್ತಾ ಇದ್ದಾರೆ. ಈಗ ಹೆವಿ ವೆಹಿಕಲ್ಲು ಮತ್ತು 2 ವೀಲರ್ ಈ ಕಡೆ ಲೈನಲ್ಲಿ ಪಾಸ್ ಆಗುತ್ತೆ. ಮಧ್ಯದ ಲೈನಲ್ಲಿ ಕಾರ್ ಹೋಗಬೇಕು. ಆ ಕಡೆ ಲೈನ್ ಖಾಲಿ ಇರ್ತದೆ ಯಾವಾಗಲೂ. ನಾವು ಯಾವ್ದಾರ ಗಾಡಿನ ಓವರ್ಟೇಕ್ ಮಾಡಬೇಕಂದಾಗ ಮಾತ್ರ ನಾವು ಆ ಕಡೆ ಲೈನೇ ಯೂಸ್ ಮಾಡಬೇಕು. ಸರಿನಾ? ಯಾವುದೇ ಹೈವೇ ಆದ್ರೂ ಇದೇ ಕಾನ್ಸೆಪ್ಟು. ಸೆಂಟ್ರಲ್ ಲೈನ್ಗಳು ಎಲ್ಲ ವೆಹಿಕಲ್ಗಳು ಹೋಗೋದಕ್ಕೆ, ಈ ಕಡೆ ಸ್ಲೋ ಆಗಿ ಹೋಗುವಂಥ ವೆಹಿಕಲ್ಗಳಿಗೆ. ಆ ಕಡೆ ಲಾಸ್ಟ್ ಒನ್ ಬಂದು ನಾವು ಓವರ್ಟೇಕ್ ಮಾಡೋಂಥದ್ದು, ಸರಿನಾ? ಇವನ್ ರೋಡ್ ಹಾಕೋಣಲ್ಲಿ ಏನು ಬೇಕು ಇಳಿಸಿ. ಈ ಥರ ಜಂಕ್ಷನ್ ಬರ್ತದಲ್ವಾ, ಅಲ್ಲಿ ಯಾವಾಗಲೂ ಸ್ಲೋ ಮಾಡ್ಬೇಕು ಗಾಡಿ. ನಾವು ಹೋಗೋ ಸ್ಪೀಡಲ್ಲಿ ಹೋಗಿ ಯಾವಾಗಲೂ ಹೋಗೋ ಸ್ಪೀಡಲ್ಲೇ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ, ಸಡನ್ನಾಗಿ ಏನಾದ್ರು ಬೈಕರ್ ಅಡ್ಡ ಬಂದುಬಿಟ್ರೆ ಗಾಡಿ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ. ಏನಿಲ್ಲ ನೀವು ಅದೇ ಸ್ಲೋ ಅಲ್ಲಿ ಇದ್ದೀರಾ, ಅದೇ ಸ್ಪೀಡಲ್ಲಿ ಇದ್ರೆ ಸ್ಲೋ ಮಾಡಿದ್ರೆ ಅಷ್ಟೇ. ಕಂಪ್ಲೀಟ್ ಗಾಡಿನ ನಿಲ್ಸಿಲ್ವಲ್ಲ ನೀವು. ಆಮೇಲೆ ಯಾವತ್ತೂ ಹೈವೇನಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಈಗ ಈ ಕಡೆಯಿಂದ ಆ ಕಡೆ ಲೈನ್ಗೆ ಹೋಗ್ಬೇಕು. ನಾವು ಇದೊಂದು ಗಾಡಿ ಓವರ್ಟೇಕ್ ಮಾಡೋಕ್ಕೋ ಇಂಡಿಕೇಟರ್ ಹಾಕ್ಲೇಬೇಕು. ಇಂಡಿಕೇಟರ್ ಹಾಕಬೇಕು, ಮತ್ತು ಹ್ಯಾಂಡ್ ಸಿಗ್ನಲ್ ಕೂಡ ತೋರಿಸ್ಬೇಕು. ಇಂಡಿಕೇಟರ್ ಹಾಕೋದು ಒಳ್ಳೆಯದು. ನೀವು ಇಷ್ಟು ದೂರದಲ್ಲಿ ಇರ್ತೀರಾ, ಗೇಟ್ ಚೆಕ್ ಮಾಡಿ. ತೊಡಗಿದೆ ಗ್ರೀನ್ ಇರುತ್ತೆ, ಹೋಗಿ. ನೆಕ್ಸ್ಟ್ ರೆಡ್ ಬರ್ತದೆ. ಒಂದು 5 ಸೆಕೆಂಡ್ಸ್, 3 ಸೆಕೆಂಡ್ಸ್, 2 ಸೆಕೆಂಡ್ಸ್ ಇರ್ತದೆ. ಯಾವಾಗಲೂ ವೆಹಿಕಲ್ ಇಂದ ಸ್ಪೀಡ್ ಮಾಡಕ್ಕೆ ಹೋಗ್ಬಿಡಿ. ಒಂದು ಹೋದ್ರೋಯ್ತು, ಒಂದು ನಿಮಿಷ ವೇಟ್ ಮಾಡ್ಬಿಡಿ, ಸ್ಲೋ ಮಾಡಿ. ನಿಧಾನ ಗೇಟ್ ಚೇಂಜ್ ಮಾಡಿ. ಯಾಕೆ ಯಾವಾಗಲೂ ಅಂತ ಟೈಮಲ್ಲಿ ಇಲ್ಲಿಂದ ನಾವು ಸ್ಪೀಡ್ ಮಾಡ್ಬಿಟ್ಟು ಸಿಗ್ನಲ್ ಜಂಪ್ ಮಾಡಬೇಕು ಅಂತ ಯಾವತ್ತೂ ಮನಸ್ಸಲ್ಲಿ ಅನ್ಕೋಬೇಡಿ. 3 ಸೆಕೆಂಡ್ 2 ಸೆಕೆಂಡ್ ಹತ್ರ ಬರ್ತಾ ಇದೆ ಅಂದಾಗ, ಗಾಡಿ ನಮಗೆ ಪಾಸ್ ಮಾಡೋಕ್ಕಾಗಲ್ಲ ಅಂದಾಗ ಸ್ಲೋ ಮಾಡಿ ನಿಲ್ಲಿಸ್ಬಿಡಿ. ಗಾಡಿ ಸ್ಲೋ ಮಾಡಿ ನಿಲ್ಲಿಸ್ಬಿಡಿ. ಅವಾಗ ಏನಪ್ಪ ನಂದು 20 ಸೆಕೆಂಡ್ 30 ಸೆಕೆಂಡ್ ನಾವು ಮತ್ತೆ ಕಾಯಬೇಕು. ಈ ಜಂಪ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ಕೆಲವ್ರು ಏನು ಮಾಡ್ತಾರೆ, ಅಲ್ಲಿಂದ ಫಾಸ್ಟ್ ಮೂವಿಂಗಲ್ಲಿ ಇರ್ತಾರೆ. ಸಿಗ್ನಲ್ ಬಿಡ್ತಾ ಇದೆ, ನಾವು ಮೂವ್ ಮಾಡೋಣ ಅಂತ ಇರ್ತಾರೆ. ಈಗ ನಾವು ಹೈವೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಷ್ಟೊಂದು ರೋಡ್ ಸಿಂಬಲ್ಗಳಿದೆ, ಆಯ್ತಾ? ಇದು ನಮ್ಗೆಲ್ಲ ಗಾಡಿ ಯಾರು ಓಡಿಸ್ತಾರೋ ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್. ಇಲ್ಲಿ 40 ಅಂತ ಸ್ಪೀಡ್ ಲಿಮಿಟ್ ಅಂತ ಬರ್ತಿದೆ. ಮುಂದೆ ಬೇರೆ ಮಾರ್ಕ್ಗಳಿದೆ. ಈ 40 ಅನ್ನೋದು ಯಾವ ಶೇಪಲ್ಲಿ ಇದೆ? 0. ಅಲ್ಲಿ ಮುಂದೆ ಕಾಣ್ತಾ ಇರೋದು ಟ್ರಯಾಂಗಲ್ ಅಲ್ಲಿ. ಸೊ ಏನಕ್ಕೆ ಇದು 40 ಅನ್ನೋದು ರೌಂಡ್ ಶೇಪಲ್ಲಿ ಇದೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ನೋಡಿ. ಈಗ ಮುಂದೆ ಅಲ್ಲಿ ಟರ್ನ್ ಇದೆ, ಮುಂದೆ ಹೋಗಿ ಗಾಡಿ ಏನಾಗುತ್ತೆ, ಟರ್ನ್ ಆಗುತ್ತೆ, ಲೆಫ್ಟ್ ಟರ್ನ್ ಆಗುತ್ತೆ. ಸೊ ಈಗ ನಾವು 40 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದ್ದೀವಿ, 80 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದ್ದೀವಿ. 80 ಕಿಲೋಮೀಟರ್ ಸ್ಪೀಡಲ್ಲಿ ಮುಂದೆ ಹೋಗಿ ಗಾಡಿ ಟರ್ನ್ ಮಾಡೋಕ್ಕಾಗಲ್ಲ. ನೀವು 40 ಕಿಲೋಮೀಟರ್ ಸ್ಪೀಡಲ್ಲಿ ಇರಬೇಕು ಅಂತ ಒಂದು ರೌಂಡ್ ಶೇಪಲ್ಲಿ ಅರ್ಥ. ಅಂತ ಏನು ಅರ್ಥ ಹೇಳ್ತಾ ಇರೋದು ಅಂತಂದ್ರೆ, ಕಡ್ಡಾಯವಾಗಿ ಆರ್ಡರ್ ಮಾಡ್ತಾ ಇದ್ದಾನೆ, ಕಡ್ಡಾಯವಾಗಿ ನೀವು ಇಲ್ಲಿ 40 ಕಿಲೋಮೀಟರ್ ಸ್ಪೀಡಲ್ಲೇ ಇರಲೇಬೇಕು, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಅನ್ನೋದು ಅದರ ಒಂದು ರೂಲ್ಸ್ನ ಅರ್ಥ. ಓಕೆನಾ? ಅಲ್ಲಿ ಮುಂದೆ ಟ್ರಯಾಂಗಲ್ ಅಲ್ಲಿ ಇದೆ. 40 ಕಿಲೋಮೀಟರ್ ಸ್ಪೀಡ್ ಅನ್ನೋದು ಯಾವಾಗಲೂ ನಿಮಗೆ ಟ್ರಯಾಂಗಲ್ ಅಲ್ಲಿ ಬರಲ್ಲ, ಆಯ್ತಾ? ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಇದೆ ಅಂತ ಬಂದಿದೆ. ಜೀಬ್ರಾ ಕ್ರಾಸಿಂಗ್ ಇದೆ ಅಂತ ಯಾವತ್ತೂ ನಿಮಗೆ ಅದು ರೌಂಡ್ ಶೇಪಲ್ಲಿ ಬರಲ್ಲ, ಅರ್ಥ ಆಯ್ತಾ? ನೀವು ಯಾವಾಗಲೂ ವೆಹಿಕಲ್ ಡ್ರೈವ್ ಮಾಡಬೇಕು ಅಂತ ಅನ್ಕೊಂಡ್ಬಿಡ್ತೀವಿ. ರೌಂಡ್ ಶೇಪಲ್ಲಿ ಇತ್ತು ಅಂದ್ರೆ ನಮಗೆ ಅದು ಆರ್ಡರ್ ಮಾಡ್ತಾ ಇದೆ, ಕಂಪಲ್ಸರಿ ಫಾಲೋ ಮಾಡಲೇಬೇಕು ಅಂತ. ಓಕೆನಾ? ಮುಂದೆ ಹೋಗ್ಬೇಕು. ಈಗ ಇಲ್ಲಿ ನಿಮಗೆ 3 ಸಿಂಬಲ್ಗಳಿದೆ ಟ್ರಯಾಂಗಲ್ ಅಲ್ಲಿ. 1 2 3. ಇವಾಗ ಮೊದಲನೇದು ಏನ್ ತೋರಿಸ್ತಾ ಇದೆ ಅಂದ್ರೆ, ಸ್ಟ್ರೈಟ್ ಆಗೋ ರೋಡ್ ಇದೆ, ಲೆಫ್ಟ್ಗೂ ರೋಡ್ ಇದೆ. ಎಚ್ಚರಿಕೆ, ವಾರ್ನಿಂಗ್ ಕೊಡ್ತಾ ಇದೆ ನಮಗೆ, ಅರ್ಥ ಆಯ್ತು? ಅಲ್ಲಿ ಹಿಂದ್ಗಡೆ ಇದ್ದಿದ್ದು ರೌಂಡ್ ಆರ್ಡರ್ ಮಾಡ್ತಾ ಇತ್ತು. ಟ್ರಯಾಂಗಲ್ ಅಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ ನಮಗೆ ವಾರ್ನಿಂಗ್ ಕೊಡ್ತಾ ಇದೆ. ಸ್ಟ್ರೈಟ್ ರೋಡ್ ಇದೆ, ಲೆಫ್ಟ್ಗೂ ರೋಡ್ ಇದೆ, ಕೇರ್ ಆಗಿ ಡ್ರೈವ್ ಮಾಡಿ ಅಂತ. ಅಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಇದೆ, ಜನಗಳು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ, ಎಚ್ಚರಿಕೆ
ಓಕೆನಾ. ಮುಂದೆ ಕೊಡ್ತು ಏನಂತ, ಇದು ಜನ ನಡ್ಕೊಂಡು ಹೋಗ್ತಾ ಇದಾರೆ ಅಂತ, ಅಲ್ಲಿ ಅಡ್ಡ ರಸ್ತೆ ಇದೆ ಅಂತ. ಇದೇನು ಅಂತ ಹೇಳ್ಬೋದಾ? ಐಡಿಯಾನೇ ಇಲ್ವಾ? ಈ ತರ ಸಿಂಬಲ್ ಇತ್ತು ಅಂತಂದ್ರೆ ವಾರ್ನಿಂಗ್ ಕೊಡ್ತಾ ಇರೋದು ನಮ್ಗೆ 4 ರಸ್ತೆ ಇದೆ ಅಂತ. ಈ ತರ ಇತ್ತು ಅಂತಂದ್ರೆ ರೋಡ್ ಮುಗೀತು ಅಂತ ಅರ್ಥ ಅಲ್ಲ. ಈ ತರ ಇಂಟು ಶೇಪ್ ಅಲ್ಲಿ ಇತ್ತು ಅಂದ್ರೆ 4 ರಸ್ತೆ ಇದೆ, ಜಂಕ್ಷನ್ ಇದೆ, 4 ರೋಡ್ ಇದೆ ಅಂತ. ಸೊ ನಾವು ಅರ್ಥ ಮಾಡ್ಕೊಳ್ಳಿ, ಟ್ರಯಾಂಗಲ್ ಅಲ್ಲಿ ಇದ್ರೆ ಯಾವಾಗಲೂ ನಮ್ಗೆ ಅದು ವಾರ್ನಿಂಗ್, ರೌಂಡ್ ಶೇಪ್ ಅಲ್ಲಿ ಇತ್ತು ಅಂದ್ರೆ ನಮ್ಗೆ ಆರ್ಡರ್, ನಾವು ಅದನ್ನ ಪಾಲಿಸಲೇಬೇಕು. ಟ್ರಯಾಂಗಲ್ ಅಲ್ಲಿ ಇತ್ತು ಅಂದ್ರೆ ನಾವು ಯಾವಾಗ್ಲೂ ವಾರ್ನಿಂಗ್ ಕೊಡ್ತಾ ಇದ್ರೆ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಗೊತ್ತಾಯ್ತಾ? ಈಗ ಟ್ರಯಾಂಗಲ್ ನೋಡಿದ್ವಿ, ವೈಟ್ ಮತ್ತೆ ರೆಡ್ ಬಾರ್ಡರ್ ಅಲ್ಲಿ ಇತ್ತು, ಇರ್ಲಿ ಇರ್ಲಿ ಆಯ್ತಾ. ಇವಾಗ ರೌಂಡ್ ಶೇಪ್ ಅಲ್ಲಿ ನೋಡ್ದು, ಅದು ರೆಡ್ ಮತ್ತೆ ವೈಟ್ ಅಲ್ಲಿ ಇತ್ತು. ಸರಿನಾ? ಸ್ಲೋ ಮಾಡಿ. ಈಗ ಇದು ನಾವಾಗ್ಲೇ ನೋಡಿದ್ದು ವೈಟ್ ಮತ್ತೆ ರೆಡ್, ಇದು ಬ್ಲೂ ಅಲ್ಲಿ ಇದೆ. ಬ್ಲೂ ಅಲ್ಲಿ ಇದ್ರೆ ನಮ್ಗೆ ಏನಂತ ಅರ್ಥ ಅಂದ್ರೆ ಕಂಪಲ್ಸರಿ. ಅದು ಆರ್ಡರ್, ವಾರ್ನಿಂಗ್ ಬ್ಲೂ ಅಲ್ಲಿ ಇತ್ತು ಅಂತಂದ್ರೆ ಕಂಪಲ್ಸರಿ. ನಾವು ಕಂಪಲ್ಸರಿಯಾಗಿ ನಾವು ಇದನ್ನ ಒಬೆ ಮಾಡಲೇಬೇಕು. ಆರ್ಡರ್, ವಾರ್ನಿಂಗ್ ಕಂಪಲ್ಸರಿ. ಆಮೇಲೆ ಆ ಯೆಲ್ಲೋ ಮತ್ತೆ ಬ್ಲ್ಯಾಕ್ ಸ್ಟ್ರೈಪ್ ಇದೆ ಗೊತ್ತಾಯ್ತಾರ? ಅದರ ಅರ್ಥ ಏನು ಅಂತಂದ್ರೆ ಆ ಬ್ಲ್ಯಾಕ್ ಸ್ಟ್ರೈಪ್ ಯಾವ ಕಡೆಗೆ ಬೆಂಡ್ ಆಗಿರ್ತದೆ ಆ ಕಡೆಗೆ ರಸ್ತೆ ಇದೆ ಅಂತ ಅರ್ಥ. ಆ ಕಡೆಗಿಲ್ಲ ರಸ್ತೆ, ನಾವು ಆ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗ್ಬೇಕು. ಆ ಬ್ಲ್ಯಾಕ್ ಯಾವ ಕಡೆಗೆ ಬೆಂಡ್ ಆಗಿರ್ತದೆ ನಾವು ಆ ಕಡೆಗೆ ತಗೋಬೇಕು. ಕೆಲವೊಂದ್ ಕಡೆ 2 ಕಡೆ ಇರ್ತದೆ. ಈ ತರ ಈ ಕಡೆನೂ ಇರುತ್ತೆ, ಈ ಕಡೆ ಇರುತ್ತೆ. ಎಲ್ಲಿ ಅಂದ್ರೆ ಕೆಲವು ಪೆಟ್ರೋಲ್ ಈ ತರ ರಸ್ತೆಗಳಲ್ಲಿ ಈ ತರ ಇದ್ದಾಗ ಏನಾಗಿರುತ್ತೆ ಅಂದ್ರೆ 2 ಕಡೆ ಇರ್ತದೆ. ಆಗ ನಾವು ಸರ್ವಿಸ್ ರೋಡಲ್ಲೂ ಹೋಗ್ಬೋದು, ಹೈವೇನಲ್ಲೂ ಹೋಗ್ಬೋದು ಅನ್ನೋ ಅಂತ ಅರ್ಥ. ಈಗ ಒಂದೇ ಕಡೆ ಇದೆ ಅಂತಂದ್ರೆ ನಾವು ಆ ಕಡೆ ಟರ್ನ್ ಮಾಡ್ಕೊಂಡು ಬರುವಾಗ ರೈಟಿಗೆ ಹೋಗ್ಬೇಡಿ, ಲೆಫ್ಟ್ಗೆ ಹೋಗಿ ಅಂತ ಆ ಒಂದು ಸಿಂಬಲ್ನ ಅರ್ಥ. ಓಕೆನಾ? ನೋಡಿ, ಬ್ಲೂ ಕಲರ್ ಕಂಪಲ್ಸರಿ, ಆರ್ಡರ್, ವಾರ್ನಿಂಗ್ ಕಂಪಲ್ಸರಿ. ಓಕೆನಾ? ಓಕೆ, ಗೇರ್ ಸೈಡ್ ಬೇಡ ಬೇಡ, ಅವನ ಆ ಕಡೆ ಹೋದ ಸ್ಲೋ ಮಾಡಿ. ಫೋರ್ತ್ ಇದೆಯಮ್ಮ. ಏನಾಗಲ್ಲ ಏನಾಗಲ್ಲ. ರನ್ನಿಂಗಲ್ಲಿ ಮಾತ್ರ ನೀವು ಗೇರ್ ವೈಸ್ ಚೇಂಜ್ ಮಾಡಬೇಕು. ನ್ಯೂಟ್ಲಾದ್ಮೇಲೆ ಯಾವ ಗೇರ್ ಬೇಕಾದ್ರೆ ಬರಲಿ. ರನ್ನಿಂಗಲ್ಲಿ ಇರ್ಬೇಕಾದ್ರೆ ಏನಕ್ಕೆ ಗೇರ್ ವೈಸ್ ಚೇಂಜ್ ಮಾಡಬೇಕು ಅಂದ್ರೆ ಇಂಜಿನ್ ರನ್ನಿಂಗಲ್ಲಿ ಇರ್ತದಲ್ವಾ, ಯಾವ ಗೇರ್ ಕೂರಲ್ಲ ಅದು. ಈಗ ನೀವು ಸ್ಪೋರ್ಟ್ ಗೇರಲ್ಲಿ ಇದ್ರಿ, ಹಿಂದೆ ಹೋಗ್ತದೆ ಗಾಡಿ. ಇಲ್ಲ ಈ ಗಾಡಿ ಮಾಡಿ ತಲೆನೇ ಸುದ್ದಂಗೆ ಅವ್ರು. ಆದ್ರೆ ನನಗೂ ಆಗಿದೆ, ನಮ್ಲಾರಿಲ್ಲ ತುಂಬಾ ಸಲ ಆಗಿದೆ ನನಗೆ. ಆ ಟೈಮಲ್ಲಿ ತುಂಬಾ ಹಮ್ಕಿಟ್ಕೊಂಡ್ಬಿಡ್ತೀನಿ ಪೆಡಲ್ನ. ಸ್ಟ್ರೈಟ್ ಅದು ಹೆಂಗ್ ಬಂದ್ರೆ ಹಂಗೆ ಹೌದು. ಸ್ಟೇರಿಂಗ್ನ ತಿರ್ಸೋ ಒಂದು ಮೆಥಡ್. ಈಗ ನೀವು ಲೆಫ್ಟ್ ಟರ್ನ್ ಮಾಡಬೇಕು. ಯಾವ ಥರ ಟರ್ನ್ ಮಾಡಿರಿ ನೀವು? ಯಾಕೆ ಹೇಳ್ತೀನಿ ಕೇಳಿ. ಇದು ಪುಷ್ ಆ್ಯಂಡ್ ಪುಲ್ ಅಂತ. ಈಗ ನಿಮ್ಮ 2 ಕೈನೂ ಬಿಡಿ. ಈಗ ಈ ಒಂದು ಕೈಲಿ ಇಟ್ಕೊಳ್ಳಿ ಇದನ್ನ, ಸ್ಟೇರಿಂಗ್ನ. ಇದನ್ನ ಎಳಿರಿ ಹಿಂಗೆ, ಅದು ಬಿಟ್ಬಿಡಿ. ಇದನ್ನ ಹೇಳಿ. ಇದು ಪುಲ್. ಓಕೆನಾ? ಈಗ ಈ ಕೈ ಬಿಡಿ, ಆ ಕೈ ಇಟ್ಕೊಳ್ಳಿ, ಪುಷ್. ಅರ್ಥ ಆಯ್ತಾ? ಈಗ 2 ಕೈಯಲ್ಲಿ ಮಾಡಿ ಅದನ್ನ. ಓಕೆ, ಇದರಲ್ಲಿ ನೀವು ಪುಲ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಪುಷ್ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಮಾಡಿ, ಇನ್ನೊಂದ್ಸಲ ಮಾಡಿ. ಓಕೆ, ಗೊತ್ತಾಯ್ತಾ? ಈಗ ಪುಷ್ ಆ್ಯಂಡ್ ಪುಲ್ ಸ್ಟೇರಿಂಗ್ ಹೆಂಗೆ ಅಂತ ಗೊತ್ತಾಯ್ತು. ಅದಲ್ಲದೆ ಇನ್ನೊಂದು ಮೆಥಡ್ ಏನಂತಂದರೆ ಕೈನ ಈಗ ಇಟ್ಕೊಳ್ಳೋದು. ಆ ರೀತಿ ಇಟ್ಕೊಂಡು ತಿರ್ಸಿ. 2 ಕೈ ಬರಬೇಕು. ಅಲ್ಲ, ಒಂದು ಕೈ ಹಂಗೇನೆ, ಒಂದು ಕೈ ಮಾತ್ರ, ಇನ್ನೊಂದು ಕೈ ಅದೇ ಥರನೇ ಬರಬೇಕು. ಹಂಗೆ. ಓಕೆನಾ? ಮೂವ್ ಮಾಡ್ತಾ ಮಾಡಿ, ವೆಹಿಕಲ್ ಮೂವ್ ಮಾಡಿ. ಕೈನ ನಾನು ಹೇಳಿದ್ನಲ್ಲ ಒಳಗಡೆ ಅಲ್ಲ, ಅದನ್ನು ಲೆಫ್ಟ್ ಟರ್ನ್ ಮಾಡ್ಬೇಕಾರೆ, ರೈಟ್ ಟರ್ನ್ ಮಾಡ್ಬೇಕಾರೆ ಹೀಗೆ. ಹೋಗಿ, ಇವಾಗ ಹೋಗಿ, ಇದೇ ಬೈಕ್ ಹೋಗಿ. ಹೋಗಿ. ಈಗೇನಾಗುತ್ತೆ, ಸ್ಲೋ ಮಾಡಿದಾಗ ಸ್ಲೋ ಮಾಡಿ. 4th ಗೇರೆಲ್ಲ ಹೋಗೋಕ್ಕಾಗಲ್ಲ. ಈಗ 3rd ಗೇರ್ ಹೋಗ್ಬೇಕು. ಹೋಗಿ 3rd ಗೇರ್. ಎಕ್ಸೆಟ್ರ್ ಕೊಡಿ, ಎಕ್ಸೆಟ್ರ್ ಕೊಡಿ. ಇದಾನ ಕೊಡಿ.